ಅದು ಯಾರ್ಯಾರ ಶಕ್ತಿ ಏನನ್ನೋದು, ಯಾವ ಪಾರ್ಟಿ ಶಕ್ತಿ ಎಷ್ಟು, ಯಾವ ವ್ಯಕ್ತಿ ಶಕ್ತಿ ಎಷ್ಟು ಅನ್ನೋದು ಎಲೆಕ್ಷನ್ ಬಂದಾಗ, ಸಂದರ್ಭಗಳು ಬಂದಾಗ ಗೊತ್ತಾಗುತ್ತೆ. ಈಗಂಥ ಸಂದರ್ಭ ಏನಿಲ್ಲ. ಅಂತ ಎಲೆಕ್ಷನ್ ಬಂದಾಗ ತಮಗೆ ಗೊತ್ತಾಗ್ಬಿಡುತ್ತಲ್ಲ, ನಾನು ಹೇಳೋದು ಇನ್ನೊಬ್ರು ಹೇಳೋದು ಅದ್ರ ಬದಲು ಎಲೆಕ್ಷನು ಇನ್ನೊಂದು ಸಂದರ್ಭನ ಬಂದಾಗ ತಮಗೆಲ್ಲ ಕೂಡ ಗೊತ್ತಾಗುತ್ತೆ ಯಾರು ಶಕ್ತಿವಂತರಿದ್ದಾರೆ, ಯಾರು ಶಕ್ತಿವಂತರಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವ್ನು ಏನು ಡಿಫ್ರೆನ್ಸ್ ಏನಾಗುತ್ತೆ? ಇಷ್ಟು ದಿನ ಬೆಂಗಳೂರು ಗಂಗಾವತಿ ಇಲ್ಲೇ ಇದ್ದರು, ಬಳ್ಳಾರಿಗೆ ಬಂದಿದ್ದ ತಕ್ಷಣ ಏನು ಡಿಫ್ರೆನ್ಸ್ ಆಗುತ್ತೆ? ಅವರು ಹುಟ್ಟಿದ್ದ ಊರು ಜನ್ಮಭೂಮಿ ಬಳ್ಳಾರಿ, ಕೋರ್ಟ್ ಅವಕಾಶ ಕೊಟ್ಟಿದೆ. ಪಾಪ ಯಾರು ಜನ್ಮಭೂಮಿಗೆ ಬರ್ಬೇಕಂದ್ರೆ ಎಲ್ಲರಿಗೂ ಖುಷಿ ಇರುತ್ತೆ, ಆ ಖುಷಿಯಿಂದ ಬಳ್ಳಾರಿಗೆ ಬಂದಿದ್ರು. ಅದರಿಂದ ಏನು ದೊಡ್ಡ ಡಿಫ್ರೆನ್ಸ್ ಏನಾಗುತ್ತೆ? ರಾಜಕಾರಣ ನಡೆಸೋರು ಡೆಲ್ಲಿಯಲ್ಲಿ ಕೂತು ಬೇರೆ ಬೇರೆ ಊರಲ್ಲಿ ನಡೆಸಲ್ವಾ? ಊರಿಗೆ ಬಂದು ನಡೆಸ್ಬೇಕಂತ ಏನೇನಿರುತ್ತೆ? ಹಂಗೇನಿಲ್ಲ. ಅವ್ರಿಗೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಕೋರ್ಟ್ ಪರ್ಮಿಷನ್ ಕೊಟ್ಟಾಗ ಯಾವುದೇ ಮನುಷ್ಯನಿಗೆ ಪಾಪ ತನ್ನ ಜನ್ಮಭೂಮಿಗೆ ಬರಬೇಕನ್ನೋದು ಭಾಳ ಇಚ್ಛೆ ಇರುತ್ತೆ. ಆ ಇಚ್ಛೆಯಿಂದ ಅವ್ರು ಇವತ್ತು ಬಂದಿದ್ದಾರೆ, ಬಂದು ಖುಷಿಯಿಂದ ಅವ್ರು ಬಳ್ಳಾರಾಗಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ಸಾಗರ ನಾನು ನೋಡಲಿಲ್ಲ. ಇರ್ಬೋದು, ನಾನು ಅಷ್ಟು ದೊಡ್ಡ ಸಾಗರ ನೋಡಲಿಲ್ಲ. ನನಗೆ ಕಂಡಷ್ಟು ಅವ್ರ ಅಭಿಮಾನಿಗಳು ಇದ್ದರು. ಅವ್ರ ಅಭಿಮಾನಿಗಳು, ಅವ್ರ ಪಾರ್ಟಿ ವರ್ಕರ್ಸ್ ಇರ್ತಾರೆ, ಸಹಜ. ನೀವು ಯಾವ್ದಾನ ಒಂದು ಕಡೆ ಹೋದಾಗ ನಿಮ್ಮ ಅಭಿಮಾನಿಗಳು, ನಿಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಬೇಕಂದ್ರೆ ಅವರು ಬರ್ತಾರೆ. ಆ ಥರ ಏನಿಲ್ಲ.